ಒಬ್ಬರು ಉತ್ತರ ಕನ್ನಡದವ್ರು MB ಪಾಟೀಲ್ ಒಬ್ಬ ಸಚಿವರು ಬಿಟ್ಟರೆ, ನಮ್ಮ ಪ್ರಿಯಾಂಕಾ ಖರ್ಗೆ ಮತ್ತು ಡಾಕ್ಟರ್ ಶರಣ್ ಪ್ರಕಾಶ್ ಬಿಟ್ಟರೆ ಚರ್ಚೆ ನಮ್ಮ ಉತ್ತರ ಕರ್ನಾಟಕ ಸಚಿವರೇ ಇಲ್ಲ. ಅವ್ರು ಕನಿಷ್ಠ ತಲೆಯಾಗ್ರೆ ತಗೊಂಡು ಕನಿಷ್ಠ ನನ್ನ ಇಲಾಖೆಯಲ್ಲರೂ ನ್ಯಾಯ ಕೊಡಿಸ್ಬೇಕು ಅನ್ನೋಂಥದ್ದು ಸಹಿತ ಇಲ್ಲಿ ಚರ್ಚೆಗೂ ಅವಕಾಶ ಇಲ್ಲ. ಅಲ್ಲಿಂದ ನೀವು ಕೊನೆಗೆ ಇಡೋದ್ರಿಂದ ಶಾಸಕರುಗಳು ಇರುವುದಿಲ್ಲ. ಮತ್ತು ಸದನ ಕರೆದು ಉಪಯೋಗ ಏನು? ಇಂಥ ದೊಡ್ಡ ಸುವರ್ಣಸೌಧ ಕಟ್ಟಿ 2,000 ಕೋಟಿ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಒಂದು ಸದನ ನಡೆಸಲಿಕ್ಕೆ ತಾವೇ ಹೇಳದಂತೆ 25 ಕೋಟಿ ರೂಪಾಯಿ ಖರ್ಚು ಮಾಡಿ ಮತ್ತೊಂದು ವರ್ಷಕ್ಕೆ ಮೇಂಟೆನೆನ್ಸ್ ಇಟ್ಟಿದೆ ಅಧ್ಯಕ್ಷರಲ್ಲಿ. ಈ ಮೇಂಟೆನೆನ್ಸ್ ಕನಿಷ್ಠ ಒಂದು 25-30 ಕೋಟಿ ರೂಪಾಯಿ ಇರ್ಬೋದು. ಆದರೂ ಒಂದು ಕಚೇರಿಗಳನ್ನು ಸಹ ಸ್ಥಳಾಂತರ ಮಾಡಲಿಲ್ಲ. ಕೃಷ್ಣಾ ಭಾಗ್ಯ ಜಲ ನಿಮ್ಗದ MD ಅವ್ರೇನು ಟೂರ್ ಬಂದಂಗೆ ಬರ್ತಾರೆ, ಟ್ರಿಪ್ ಬಂದಂಗೆ ಬರ್ತಾರೆ ಅಲ್ಲಿ MD. ಹೀಗೆ ನಮ್ಮ ರೈಲ್ವೇದೂ ಹಂಗೆ ಆಗಿತ್ತು ಅಧ್ಯಕ್ಷರು. ನಾನು ರೈಲ್ವೆ ಮಂತ್ರಿ ಇದ್ದಾಗ ನಮ್ಮ ಜನರಲ್ ಮ್ಯಾನೇಜರ್ ಹುಬ್ಳಿಗೆ ಬರ್ತಿದ್ದಿಲ್ಲ. ಆಗಾತ ಹೇಳೋಬ್ಬ ಕಾಶ್ಮೀರದ ಇದು ಅಲ್ಲಿ DRM ಆಫೀಸ್ನಾಗೆ ಚೇಂಬರು. ಹುಬ್ಳಿಗೆ ಬರೋದು ಅಂದ್ರೆ ಒಂದು ರೀತಿ ಒಂದು ದಿವಸ ಸಲೂನ್ ಹತ್ತಿರ್ತದೆ ರೈಲ್ವೆ ಮಂತ್ರಿಗಳಿಗೆ. ಆರಾಮ್ ಜನರಲ್ ಮ್ಯಾನೇಜರ್ ಅಂದ್ರೆ ಹಿಂದೆ ಮಹಾರಾಜರು ಇರ್ತಿದ್ರ ಅಧ್ಯಕ್ಷ. ಹಂಗೆ ಅವಾಗ ಬಂದು ಒಂದು ಸಭೆ ಮಾಡಿ ಹೋದ್ರೆ ಮತ್ತೆ ಬೆಂಗಳೂರಿನಲ್ಲಿ ಒಂದು ದಿವಸ ನಾ ಬೆಂಗಳೂರು DRM ಕಚೇರಿಗೆ ಹೋದೆ. ನಾ ರೈಲ್ವೆ ಮಂತ್ರಿ ಇದ್ದಾಗ ಆ DRM ಜನರಲ್ ಮ್ಯಾನೇಜರ್ 15 ದಿವಸನಾಗ ನಿನ್ನ ಕಚೇರಿ ಅಲ್ಲಿ ಹೋಗಲಿಲ್ಲ ಅಂದ್ರೆ ನೀನು ಮ್ಯಾಗ ಕಂಪ್ಲೇಂಟ್ ಮಾಡ್ತೀನಿ ಅಂದ್ಮ್ಯಾಗ ಅವತ್ತಿನಿಂದ ಹುಬ್ಬಳ್ಳಿ ನೈಋತ್ಯ ವಲಯದಲ್ಲಿ ಜನರಲ್ ಮ್ಯಾನೇಜರ್ ಕುಂಡ್ಲಕ್ಕೆ ಸಾಧ್ಯ ಆಯ್ತು ಅಧ್ಯಕ್ಷರೇ. ಇವತ್ತು MDನೇ ಬರೋದಿಲ್ಲ ಕೃಷ್ಣ ಭಾಗ್ಯ ಅಧ್ಯಕ್ಷರೇ. ಕನಿಷ್ಠ ಅಡಿಷನಲ್ ಸೆಕ್ರೆಟರಿಗಳು ಯಾವ ಇಲಾಖೆದು ಒಬ್ಬ ಸೆಕ್ರೆಟರಿ ಒಂದು ಇಲಾಖೆನೇ ಮಾಡಬೇಕಲ್ಲ. ಇಂಥವಂತೂ ನೀವು ದೊಡ್ಡ ಒಂದು ಕಟ್ಟಡ ಕಟ್ಟಿದಿರಿ, ಸುಮ್ಮನೆ 10 ದಿವಸದ ಸಲುವಾಗಿ ಯಾಕೆ ಕಟ್ಟಿದ್ರಪ್ಪ? ಇಲ್ಲಿ ಶಾಸಕರ ಇಲಾಖೆ ಸರಿಯಾಗಿ ವ್ಯವಸ್ಥೆ ಇಲ್ಲ. ಸರ್ಕಾರ ನೋಡ್ರಿ ಅವ್ರು ಚೇಂಬರ್ಗಳು ಮಂತ್ರಿಗಳು ಚೇಂಬರ್ಗೆ ಹೋದ್ರೆ ಅವು ಏನು ಚೇಂಬರ್ಗಳು ಮಾಡ್ಯಾರ ಅಲ್ಲಿ ಕುಡಿರ್ಲಿಕ್ಕೆ ಆಗೋದಿಲ್ಲ. ಅದು ಬೆಂಗಳೂರು ವಿಧಾನಸಭಾ ನಾವು ಹೋದ್ರೆ ಸರಳವಾಗಿ ಹೋಗ್ತೀವಿ. ಇಲ್ಲಿ ಏನಾರ ಆ ಕಡೆ ಹಾಯ್ದು ಆ ಕಡೆ ಹೋಗ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಮಾರ್ಷಲ್ಗಳಿಗೆ ಕೇಳ್ಬೇಕು ಇದು ಎಲ್ಲಿ ಹೋಗ್ತೈತ್ರಿ ಅಂತ. ಇಲ್ಲಿಂದ ಕೆಳಗಿಳಿಬೇಕಂದ್ರೆ ಕೇಳೋ ಪರಿಸ್ಥಿತಿ ನಮಗಿದೆ. ಒಂದು ಏನೂ ಇಲ್ಲ. ನೀವು 10 ದಿವಸ ಬಿಟ್ರೆ 365 ದಿವಸದಾಗ 355 ದಿವಸ ಬೂತ್ ಬಾಗಿಲು ನಾನೇ ಇದು ಏನೋ ಉಪಯೋಗ ಇಲ್ಲ ಅಧ್ಯಕ್ಷರೇ. ಸಲಹೆನೇ ಹೇಳಕತ್ತೀನಿ, ನಾ ಬರೀ ಸಲಹೆಗಳನ್ನೇ ಕೊಡ್ಲಾಕತ್ತೀನಿ. ನಾವು ಏನೋ ಆದೇಶ ಮಾಡಿರಲ್ಲ, ಸಲಹೆ ಬಿಟ್ಟು ಏನೋ ಉಪಾಧ್ಯಾಯ ಮಾತಾಡಲಾಗಿನಿ. ಆಯ್ತು. ಕನಿಷ್ಠತಮ ಕೆಲವೊಂದು ಇಲಾಖೆಗಳ ನಿರ್ಣಯಗಳು ಇಲ್ಲಿ ಬೆಳಗಾವಿ ಸುವರ್ಣಸೌಧದಲ್ಲಿ ಆಗಬೇಕು. ಕನಿಷ್ಠ ಒಂದು ಕ್ಯಾಬಿನೆಟ್ ಮೀಟಿಂಗ್ ಬೆಂಗಳೂರಿನಲ್ಲಿ ಆದರೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಬೆಳಗಾವಿಯಲ್ಲಿ ಆಗಬೇಕು. ಆ ಒಂದು ನೆಪದಲ್ಲೇ ಇದು ಕ್ರಿಯಾಶೀಲ ಇರ್ತದೆ. ಇಲ್ಲಾಂದ್ರೆ ಏನಾಗಿದೆ ಅಧ್ಯಕ್ಷರೇ, ಇವತ್ತು ಈ ಸುವರ್ಣಸೌಧ ಕಟ್ಟಿದ್ದು ಎದಕ್ಕೂ ಏನೂ ಕೆಲಸಕ್ಕೆ ಬಾರದಂತಾಗಿದೆ. ಅದಕ್ಕೆ ನಾನು ತಮಗೆ ವಿನಂತಿ ಮಾಡ್ಕೋತೀನಿ, ಈ ಸರ್ಕಾರ ಕನಿಷ್ಠ ಕೆಲವೊಂದು ಇಲಾಖೆಯ ಕನಿಷ್ಠ 15 ದಿವಸರೇ ಅಧಿವೇಶನ ಮಾಡ್ರಿ. ಅದ್ರ ಜೊತೆಗೆ ಇಲಾಖೆಗಳನ್ನು ಇನ್ನೊಂದು ಏನು ಯಾವ ರೀತಿ ನಮ್ಮ ಸರ್ಕಾರಿ ಅಧಿಕಾರಿಗಳ ಒಂದು ಇನ್ನೊಂದು ಸೌಧ ಇಲ್ಲಿ ಕಟ್ರಿ.